ವೆಲ್ಕಮ್ ಟು ಲಕ್ಕಿ ವಿಮೆಸ್ 84 ಚಾನಲ್. ನಾನು ಇವತ್ತು ನಿಮ್ಗೆ ಹೇಳ್ದಂಗೆ ಇವತ್ತು ಒಂದು ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಕಾರ್ಸ್ ಶೋರೂಮ್ ಬಂದಿದ್ದೀನಿ. ಅದು ನಾಗರಬಾವಿ ಹತ್ರ ಇರೋ ನಮ್ಮ ಕ್ಲಾಕ್ ಲೈನ್ಸ್ ಅಲ್ಲಿ. ಸೊ ನಮ್ ಜೊತೆ ಹರೀಶ್ ಅವ್ರು ಇದಾರೆ. ಸೊ ಸರ್ ನಮಸ್ತೆ. ಸೊ ವೆಲ್ಕಮ್ ಸರ್. ಸೊ ಸರ್ ನಿಮ್ದು ಶೋರೂಮ್ ನಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? 40 ಗಾಡಿ. ಸರ್ ನಮ್ಗೆ ನಮ್ಮ ವ್ಯೂವರ್ಸ್ಗೆ ಇಂಪಾರ್ಟೆಂಟ್ ಏನಂದ್ರೆ ಒಳ್ಳೆ ಅವ್ರಿಗೇನೆ ಕೇಳ್ತಾ ಇದಾರೆ ಅಂತಂದ್ರೆ ಸರ್ ಹೊಸ ಯಾವ ವೆಲ್ ಮೇಡ್ ಗಾಡಿ ಒಳ್ಳೆ ಗಾಡಿ, ಒಳ್ಳೆ ರೇಟ್, ರೀಸನಬಲ್ ಇರುತ್ತೆ. ಎಲ್ಲ ಬೆಸ್ಟ್. ಬಂದು ಗಾಡಿ ನೋಡಿದ್ರೆ ತಗೊಂಡು ಹೋಗತ್ತೆ. ಸರಿ ಸರ್ ಬನ್ನಿ ಸರ್. 2011 ಮಾಡಲು ಫಾರ್ಚುನರ್ ಹಾಂ ಸರ್. 4x4 ಹಾಂ ಸರ್. ಥರ್ಡ್ ಓನರ್ ಗಾಡಿ ಕ್ಲಾಸ್ ಆಗೈತೆ. ಹಾಂ ಸರ್. ಆನೆ ಇದ್ದಂಗೆ ಗಾಡಿ, ಗೊತ್ತಲ್ಲ ಇದ್ರ ಬಗ್ಗೆ ನಿಮ್ಗೆ. ಹಾಂ ಸರ್. ಸರ್ 12,25,000 ಕೊಡ್ತೀವಿ ಫೈನಲ್. ಸರ್ 12,25,000. 25,000 ಸರ್ ಯಾವ ಮಾಡೆಲ್ ಸರ್? ಸರ್ 11 ಮಾಡಲು. ಹಾಂ ಸರ್. ಸರ್ ಇದ್ರ ಫ್ಯೂಚರ್ ಹೇಳಿ ಸರ್. ಸರ್ ಎಲ್ಲಾ ಆಪ್ಷನ್ ಬರುತ್ತೆ ಸರ್. ಹಾ. AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ಸ್ ಹಾಂ ಸರ್. ಎಲ್ಲ ಬರುತ್ತೆ ಸರ್. ಆನೆ ಇದ್ದಂಗೆ ಸರ್ ಗಾಡಿ ಇದು. ಓಕೆ ಸರ್. ಹಾ ಸರ್. ಸರ್ ಏನಿದೆ ಸರ್ ಫೈನಲ್ ಕೊಟ್ಟಿದ್ದು? ಸರ್ ಇದು ಒಂದು 12.5 ಹೇಳ್ತೀವಿ, 12 ಕಾಲ ಕೊಡ್ತೀವಿ. ಸರ್ ಒಂದು 12.25 ಕೊಡ್ತೀವಿ ಸರ್. 12 4 ಹೊಸ ಟೈರ್ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಹಾಂ ಸರ್. W8 ಸೆಕೆಂಡ್ ಓನರ್ ಸರ್. ಹಾಂ ಸರ್. ಗಾಡಿ ಹಾಂ ಸರ್. ಎಷ್ಟು ಗಾಡಿ 6 ಇಯರ್ ಬ್ಯಾಗ್ ಬರುತ್ತೆ. ಗಾಡಿ ಬಂದ್ಬಿಟ್ಟು ಸರ್ ನಿಮ್ಗೆ 1 ಲಕ್ಷ ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ. ಫ್ರೆಂಡ್ಸ್ 1 ಲಕ್ಷ ಕಿಲೋಮೀಟರ್ ಏನಾಗಿದೆ ಸರ್? ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು 650 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇನ್ ಕೇಸ್ ನಮ್ಮ ವ್ಯೂವರ್ಸ್ ಬಂದ್ರೆ ಕಡಿಮೆ ಮಾಡ್ಬೋದಾ? ಖಂಡಿತ ಮಾಡ್ಕೊಡೋಣ ಸರ್. ಸರ್ ಬನ್ನಿ ಸರ್. ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಇದನ್ನ ಒಳ್ಳೆ ವೆರಿ ರೆಡ್ ಕಲರ್ ಇದೆ ಗಾಡಿ. ಬ್ರೀಜಾ. ಹಾ ಸರ್. ಬ್ರೀಜಾ. ಎಸ್ ಸರ್. ಮಾರುತಿಯಲ್ಲಿ ಇದು ಬಂದ್ಬಿಟ್ಟು 22 ಕಿಲೋಮೀಟರ್ ಮೈಲೇಜ್ ಬರ್ತದೆ ಗಾಡಿ. 22 ಕಿಲೋಮೀಟರ್. 22 ಕಿಲೋಮೀಟರ್ ಮೈಲೇಜ್ ಬರ್ತದೆ ಗಾಡಿ. ಒಳ್ಳೆ ಗಾಡಿ. ಹಾ ಸರ್. ಒಳ್ಳೆ ಎಸ್ ಸರ್. 70 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. 20,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಹಾ ಸರಿ. ಗಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡೋಣ ಸರ್. ಎಷ್ಟು ಕೊಡ್ತೀರಾ ಸರ್ ಫೈನಲ್ ಬಂದ್ರೆ? ಸರ್ ಇದು ಬಂದ್ಬಿಟ್ಟು 8 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಫ್ರೆಂಡ್ಸ್ ಎಷ್ಟು 8 ಲಕ್ಷ ಹೇಳ್ತಾ ಇದಾರೆ, ನೆಗೋಷಿಯಬಲ್ ಇದೆ. ಟೈರ್ ಕಂಡೀಷನ್ ನೋಡಬಹುದು, ವೆರಿ ಗುಡ್ ಟೈರ್ ಇದೆ. ಆಲ್ಮೋಸ್ಟ್ 95% ಟೈರ್ ಇದೆ. ಸೊ ಸರ್ ಇಂಟೀರಿಯರ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಹೇಗೆ? 2 ಏರ್ ಬ್ಯಾಗ್ ಬರುತ್ತೆ, 4 ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿ. 2 ಏರ್ ಬ್ಯಾಗ್ ಬರುತ್ತೆ. ಹಾ ಸರ್. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ. ಫ್ರೆಂಡ್ಸ್ ನೀವು ನೋಡ್ತಾ ಇದೀರಲ್ಲ, ವೆರಿ ವೆಲ್ ಮೇಂಟೈನ್ ಗಾಡಿ ಇದೆ. ಸೀಟ್ ಎಲ್ಲ ನೋಡ್ತಾ ಇರೋದು, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೋಡ್ತಾ ಇದ್ರೆ ನೀವು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಸರ್ ಹೋಂಡಾ ವಿನ್ಯೂ ಗೊತ್ತಲ್ವಾ ಇದು? ಹಾ ಸರ್. ಒಳ್ಳೆ ಗಾಡಿ ಸರ್, ಪೆಟ್ರೋಲ್ ವೆಹಿಕಲ್. ಹಾ ಸರ್. 2020 ಮಾಡಲ್ ಸರ್ ಇದು. ಎಸ್ ಸರ್. 2020 ಮಾಡಲ್. 20 ಮಾಡಲ್. ಹಾ ಸರ್. ಇದು FX ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಹಾ ಸರ್. ಸಿಂಗಲ್ ಓನರ್, 48,000 ಕಿಲೋಮೀಟರ್ ಡ್ರೈವ್ ಆಗಿದೆ. 48,000 ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. ಏನ್ ಕೊಡ್ತಾರೆ? ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್ ಇದು. ಟಾಪ್ ಎಂಡ್ ವೆಹಿಕಲ್ ಸರ್. ಆನ್ ರೋಡ್ ಪ್ರೈಸ್ ಏನಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಆನ್ ರೋಡ್ ಪ್ರೈಸ್ ಇವಾಗ ಶೋರೂಮ್ ಗಾಡಿ ಬಂದ್ಬಿಟ್ಟು 15 ಲಕ್ಷ ಇದೆ. 10.25 ಲಕ್ಷ ಹೇಳ್ತೀವಿ, ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. 10.25 ಲಕ್ಷ ಫ್ರೆಂಡ್ಸ್, ನೆಗೋಷಿಯಬಲ್. ಸರ್ ನೆಕ್ಸ್ಟ್ ಸರ್ ಜಸ್ಟರ್. ಹಾ ಸರ್. ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹಾ ಸರ್. 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. ಎಸ್ ಸರ್. ಸರ್ 475 ಹೇಳ್ತಾರೆ, ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಸರ್. 475 ಫ್ರೆಂಡ್ಸ್, ನೆಗೋಷಿಯಬಲ್ ಇದೆ. ಎಸ್ ಸರ್. ಸರ್ ನೆಕ್ಸ್ಟ್ 14 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಕಿಲೋಮೀಟರ್ ಎಲ್ಲ 20 ಪ್ಲಸ್ ಇದೆ ಕಿಲೋಮೀಟರ್. ಹಾ ಸರ್. 1 ಲಕ್ಷ ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸರ್. ಸರ್ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹಾ ಸರ್. ಸ್ಟೇರಿಂಗ್ ಮೌಂಟನ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಈ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಎಸ್ ಸರ್. 7 ಲ್ಯಾಕ್ ನೆಗೋಷಿಯಬಲ್ ಸರ್. 7 ಲ್ಯಾಕ್ ನೆಗೋಷಿಯಬಲ್ ಫ್ರೆಂಡ್ಸ್. ಫೈನಲಿ 7 ಲ್ಯಾಕ್ ಹೇಳ್ತಿದ್ದಾರೆ. 7 ಲ್ಯಾಕ್ ಎಲ್ಲೂ ಕೂಡ ನೆಗೋಷಿಯಬಲ್ ಇದೆ. ಯಾರಾದ್ರೂ ಇರ್ಟಿಗಾ ಗಾಡಿ ನೀವು ನೋಡ್ತಾ ಇದ್ರೆ ಬನ್ನಿ, ನೀವು ಫೇಸ್ ಟು ಫೇಸ್ ಇಲ್ಲ ಟೇಬಲ್ ಟು ಟೇಬಲ್ ಕುತ್ಕೊಂಡು ಮಾತಾಡಬಹುದು. SLX ನಾನೇ ಇದ್ದಂಗೆ ಗಾಡಿ. ಎಸ್ ಸರ್. 18 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. VLX ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಹಾ ಸರ್. ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಈ ಗಾಡಿಗೆ? ಸರ್ ಈ ಗಾಡಿಗೆ ಬಂದ್ಬಿಟ್ಟು 7.40 ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. 7.40 ಫ್ರೆಂಡ್ಸ್, ನೆಗೋಷಿಯಬಲ್. CNG ಪ್ಲಸ್ ಪೆಟ್ರೋಲ್ 2 ಆಪ್ಷನ್ ಇದೆ. ಹಾ ಸರ್. ಗಾಡಿಲಿ. ಹಾ ಸರ್. ಇದು ಬಂದ್ಬಿಟ್ಟು ಸರ್ 17 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಹಾ ಸರ್. ಬರೀ 84,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 84,000 ಪ್ಲಸ್ ಪೆಟ್ರೋಲ್. CNG 2 ಆಪ್ಷನ್ ಇದೆ ಗಾಡಿ. ಹಾ ಸರ್. ಸರ್ ಇದು ಬಂದ್ಬಿಟ್ಟು 4.25 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಯಾವ ಮಾಡೆಲ್ ಗಾಡಿ ಇದು? 2017 ವಿತ್ 2017 5 ಸೀಟರ್ ವಿತ್ AC. ಹೌದು ಸರ್. 4 ಲ್ಯಾಕ್ ಹೇಳ್ತಾ ಇದಾರೆ ಫ್ರೆಂಡ್. 4,50,000 ನೆಗೋಷಿಯಬಲ್ ಸರ್. 4,50,000 ಹೇಳ್ತಾ ಇದಾರೆ ಫ್ರೆಂಡ್. ಫೈನಲ್ ಆಗಿ ಅದು ಕೂಡ ನೆಗೋಷಿಯಬಲ್ ಹೇಳ್ತಾ ಇದಾರೆ. ಯಾರಾದ್ರೂ ನೋಡ್ತಾ ಇದಾರೆ ಫ್ರೆಂಡ್ಸ್, ಈಕೋ
ಒಂಥರ ಲಗೇಜ್ಗೆ ಯಾವ್ದಾದ್ರು ಒಂದು ಸ್ಮಾಲ್ ಬಿಸ್ನೆಸ್ ತುಂಬಾ ಇದೆ, ಯಾರಾದ್ರೂ ಬಂದು ನೋಡ್ಬೋದು. ಒಳ್ಳೆ ಗಾಡಿ ಮಾತ್ರ. ಹಾ ಸರ್. ಇನ್ನೋವಾಗಿಂತ ಲೆಕ್ಕ ಬರುತ್ತೆ ಗಾಡಿ ಇದು. ಎಸ್ ಸರ್. 2013 ಮಾಡಲು ಸೆಕೆಂಡ್ ಓನರ್ ಸರ್ ಇದು. 2013 ಮಾಡಲ್ ಸೆಕೆಂಡ್ ಓನರ್. 20 ಕಿಲೋಮೀಟರ್ ಮೇಲೆ ಬರುತ್ತೆ ಸರ್ ಗಾಡಿ ಇದು. ಹಾ ಸರ್. 83 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. 83,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 83 ಕಿಲೋಮೀಟರ್. 83,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 83,000. ಹಾ ಸರ್. ಸರ್ 3.5 ಕೊಟ್ಬಿಡೋಣ ಸರ್. 3.5 ಇನ್ನೂ ಒಂಚೂರು ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. 3.5 ಫೈನಲ್ ಮಾಡ್ತಾ ಇದ್ದೀರಾ? ಹೆಚ್ಚು ಕಡಿಮೆ ಕೊಡೋಣ ಸರ್. ಇನ್ನೂ ಹೆಚ್ಚು ಕಡಿಮೆ ಮಾಡೋಣ ಸರ್. ಫ್ರೆಂಡ್ಸ್, ಇದು ಕೂಡ ನೀವು ನೋಡ್ತಾ ಇದ್ರೆ ಯಾರಾದ್ರೂ ರೆನಾಲ್ಡ್ ನೋಡ್ತಾ ಇದ್ರೆ ವೆರಿ ಗುಡ್. 20+ ಮೈಲೇಜ್ ಇದೆ ಸರ್ ಗಾಡಿ. ಎಷ್ಟಿದೆ ಸರ್? 20+ ಮೈಲೇಜ್ ಇದೆ ಸರ್. ಸಿಟಿಲಿ ಆರಾಮಾಗಿ ಬರುತ್ತೆ ಸರ್. 20 ಆರಾಮಾಗಿ ಬರುತ್ತೆ ಫ್ರೆಂಡ್ಸ್. ಸಿಟಿಲಿ 20 ಬಂದ್ರೆ ಇನ್ನ ಔಟ್ ಸ್ಟೇಷನ್ ನೀವು ಕೇಳಿರ್ಬೋದು. ಲಾಂಗ್ ವೇ ಒಳ್ಳೆ 2016 ಸಿಂಗಲ್ ಓನರ್ ವೆಹಿಕಲ್. ಹಾ ಸರ್. ಪುಷ್ಪ ಟೈಮ್ ಬರುತ್ತೆ. ಹಾ ಸರ್. 2 ಏರ್ ಬ್ಯಾಗ್ ಬರುತ್ತೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಗಾಡಿ. ಅಲೈನ್ಸ್ ಎಲ್ಲ ಬರುತ್ತೆ. ಹಾ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಆಪ್ಷನ್ ಇದೆ ಸರ್ ಗಾಡಿಲಿ. 63,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಹಾ ಸರ್. ಎಷ್ಟು ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ ಇದು? 6 ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತಾರೆ ಸರ್. 60 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸ್ವಲ್ಪ ನೆಗೋಷಿಯಬಲ್ ಇದೆ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ವೆರಿ ಗುಡ್ ವೆಹಿಕಲ್. ಪ್ಲಸ್ ಪುಷ್ಪ ಟೈಮ್ ಮೆರೂನ್ ಕಲರ್ ಸರ್ ಇದು. ಮೆರೂನ್ ಕಲರ್ ಇದೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇರೋದ್ರೆ ZXi ಇನ್ನು ಬಂದು ಮಾತಾಡ್ಬೋದು ಸರ್. ಸಿಂಗಲ್ ಓನರ್ ವೆಹಿಕಲ್. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 39,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. 39,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಹಾ ಸರ್. ಸರ್ ಇದು ಫ್ಯೂಚರ್ ಏನು ಸರ್? ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಹಾ ಸರ್. ಹಾ ಸರ್. ಇದು ಬಂದ್ಬಿಟ್ಟು 675 ಐತೆ. ನೆಗೋಷಿಯಬಲ್ ಆಗುತ್ತೆ ಸರ್. 675 ಫ್ರೆಂಡ್ಸ್. ನೆಗೋಷಿಯಬಲ್ 6,75,000 ವಿತ್ ನೆಗೋಷಿಯಬಲ್ ಅಂತ ಹೇಳ್ತಿದ್ರು. i10 ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಲೇಡೀಸ್ ಓಡಾಡೋ ಒಳ್ಳೆ ಗಾಡಿ. ಏಜ್ಡ್ ಪರ್ಸನ್ ಹಾ ಸರ್. ಚಿಕ್ಕಾಗಿ ಲೋಕಲ್ ಅಲ್ಲಿ ಸಾಕು ಅನ್ನೋ ತರ ಓಡಾಡೋ ಗಾಡಿ ಇದು. ಹಾ ಸರ್. i10 ಇದು ಬಂದ್ಬಿಟ್ಟು 2010 ಮಾಡಲು ಸರ್. ಸೆಕೆಂಡ್ ಓನರ್. ಹಾ ಸರ್. ನೀವೆಲ್ಲ ಇಂಟೀರಿಯರ್ ನೋಡ್ತಾ ಇರ್ಬೋದು. ವೆರಿ ಗುಡ್ ಮೇಂಟೆನೆನ್ಸ್. ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಕೂಡ. ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಅಂದ್ರೆ ಲೇಡೀಸ್ ಮತ್ತೆ ಸಿಟಿಲಿ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಇದು ರೇಟ್ ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದು? ಫ್ರೆಂಡ್ಸ್ ಅವ್ರು ಹೇಳ್ತಿದ್ದಾರೆ 275 ವಿತ್ ನೆಗೋಷಿಯಬಲ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಸರ್ ಎಷ್ಟು ಸರ್? 83,000 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೊ 83,000 ರನ್ ಆಗಿದೆ ಫ್ರೆಂಡ್ಸ್. ಹಾ ಸರ್. ಒಳ್ಳೆ ಗಾಡಿ ಇದು. ಗೊತ್ತಲ್ಲ ಸರ್ ಗಾಡಿ ಬಗ್ಗೆ? ಹಾ ಸರ್. 2015 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 2015 ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಹಾ ಸರ್. ಸರ್ ಇದು ಬಂದ್ಬಿಟ್ಟು 78,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. 78,000 ಅಂತಂದ್ರೆ ಅದು ಹೇಳೋ ಎರಡು ಮಾತೇ ಇಲ್ಲ. ತುಂಬಾ ವೆಲ್ ಮೇಂಟೈನ್ ಗಾಡಿ ಇರುತ್ತೆ. ಸೊ ಮತ್ತೆ ಏನಂತಂದ್ರೆ ಒಳ್ಳೆ ಗುಡ್ ಮೈಲೇಜ್ ಗಾಡಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ಫ್ರೆಂಡ್ಸ್. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಸ್ವಿಫ್ಟ್ ನ ನೀವು ಬಂದು ನೀವು ಫೋನ್ ಮಾಡ್ಕೊಂಡು ಬಂದ್ರೆ ಇದು ಹೆಚ್ಚು ಕಡಿಮೆ ನೆಗೋಷಿಯಬಲ್ ಆಗುತ್ತೆ ಫ್ರೆಂಡ್ಸ್. ಸರ್ ಇದು ಏನ್ ಕೊಟ್ಟು ಮಾಡ್ತಾ ಇದ್ರ ಗಾಡಿ? 25 ಅಂತ ನೆಗೋಷಿಯಬಲ್ ಆಗುತ್ತೆ. 525 ನೆಗೋಷಿಯಬಲ್. 2017 ಮಾಡಲು. ಹಾ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್. ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ. 77,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಹಾ ಸರ್. ಸರ್ ಏನ್ ಕೊಟ್ಟು ಮಾಡ್ತಾ ಇದೀರಾ ಗಾಡಿ? ಸರ್ 6.5 ನೆಗೋಷಿಯಬಲ್ ಆಗುತ್ತೆ ಸರ್. 6.5 ನೆಗೋಷಿಯಬಲ್ ಫ್ರೆಂಡ್ಸ್. i20 6.5. ಸರ್ ಯಾವ ಮಾಡೆಲ್ ಇದು? ಸರ್ 2017 i20 ಇದೆ. ವೆಹಿಕಲ್ ಸಿಂಗಲ್ ಓನರ್ ಇದೆ. ಯಾರಾದ್ರೂ ನೋಡ್ತಾ ಇದ್ರೆ ಸರ್ ಕಲರ್ ಯಾವ್ದು ಇದು ನಂಗೆ ಗೊತ್ತಾಗ್ತಾ ಇಲ್ಲ. ಮೆರೂನ್ ಕಲರ್. ಇದು ಮೆರೂನ್ ಕಲರ್ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ವೆರಿ ಗುಡ್ ವೆಹಿಕಲ್. ಸೊ ನೀವು ಬಂದು ಮಾತಾಡ್ಬೋದು ಫ್ರೆಂಡ್ಸ್. 50 ಡೀಸೆಲ್ ವೆಹಿಕಲ್ ಇದು. 2010 ಮಾಡಲು. ಹಾ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಇದು. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 82,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಹಾ ಸರ್. ಸರ್ ಇದು ಬಂದ್ಬಿಟ್ಟು 330 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಸರ್. 3,30,000 ಫ್ರೆಂಡ್ಸ್. ಇದು ನೆಗೋಷಿಯಬಲ್ ಇದೆ. 20 ಕಿಲೋಮೀಟರ್ ಮೇಲೆ ಬರುತ್ತೆ ಸರ್ ಗಾಡಿ. 20 ಕಿಲೋಮೀಟರ್ ಮೈಲೇಜ್. ಸ್ವಿಫ್ಟ್ ಡಿಸೈರ್ ತರ ಬರುತ್ತೆ. ಹಾ ಸರ್. 2009 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. 77,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಹಾ ಸರ್. ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಗಾಡಿ? ಇದು ಬಂದ್ಬಿಟ್ಟು 275 275 ತುಂಬಾ ಚೆನ್ನಾಗಿದೆ. ಸೊ ಮೇಂಟೈನ್. ಸೊ ನಿಮ್ಗೆ ಆದ್ರೂ ನಾನು ಹೇಳ್ದಂಗೆ ಎಲ್ಲಾ ಗಾಡಿ ಕೊಡ್ಕೊಂಡು ವೆಲ್ ಮೇಂಟೈನ್ ಗಾಡಿ ಇದೆ. ತುಂಬಾ ಚೆನ್ನಾಗಿದೆ. ಸೀಟ್ ಎಲ್ಲ ನೀವು ನೋಡ್ತಾ ಇದೀರಲ್ಲ ತುಂಬಾ ಚೆನ್ನಾಗಿದೆ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ನೀವು ಗಾಡಿ ನೀವು ಬಂದು ಮಾತಾಡ್ಬೋದು ಫ್ರೆಂಡ್ಸ್. ಹಾ ಸರ್. ಲಕ್ಸುರಿ ಗಾಡಿ. ಹಾ ಸರ್. ಹೋಂಡಾ ಸಿಟಿ ಬಂದ್ಬಿಟ್ಟು ಸಡನ್ ವೆಹಿಕಲ್. 2011 ಮಾಡಲು ಸರ್ ಇದು. ಸೆಕೆಂಡ್ ಓನರ್ ಸರ್. ಇದು ಎಷ್ಟು ಕಿಲೋಮೀಟರ್? ಇದು ಬಂದ್ಬಿಟ್ಟು 2 ಏರ್ ಬ್ಯಾಗ್ ಬರುತ್ತೆ. ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 74,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. 74,000 ಕಿಲೋಮೀಟರ್. ಸರ್ ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಗಾಡಿ? ಬಂದ್ಬಿಟ್ಟು 4,10,000 ಫ್ರೆಂಡ್ಸ್. 4,000 10,000 ನೆಗೋಷಿಯಬಲ್ ಆಗುತ್ತೆ. 4,000 10,000 ನೆಗೋಷಿಯಬಲ್ ಇದೆ. ಯಾರಾದ್ರೂ ಇದು ಹೊಂಡಾ ಗಾಡಿ ನೋಡ್ತಾ ಇದ್ರೆ ನೀವು ಒಂದು ಮಾತಾಡ್ಬೋದು ಫ್ರೆಂಡ್ಸ್. ಸರ್ ಇದು ಬಂದ್ಬಿಟ್ಟು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹಾ ಸರ್. 65,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಎಸ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸರ್. 275 ನೆಗೋಷಿಯಬಲ್ ಆಗುತ್ತೆ ಸರ್. 275 ಫ್ರೆಂಡ್ಸ್ ನೆಗೋಷಿಯಬಲ್.
ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್ ಎಲ್ಲ ರನ್ನಿಂಗ್ ಇದೆ 2013 4 ವರ್ಷ ಇದೆ. ಇನ್ನ 4 ವರ್ಷ 4 ವರ್ಷ ಎಫ್ ಸಿ ಇದೆ, ಹಾ, ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ ಸರ್. ಹಾ ಸರ್. ಸರ್ ಟೈರ್ ಫ್ಯೂಚರ್ ಸರ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ಟೈರ್ ಕೂಡ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಆಲ್ಟೋ ಕಡಿಮೆ ಬಜೆಟ್, ಆಲ್ಟೋ 800 ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ನೀವು ಬಂದು ಮಾತಾಡ್ಬೋದು. ಹಾ ಸರ್. ಡೆಲ್ಟಾ ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ 50,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಫ್ರೆಂಡ್ಸ್ 50,000 ಕಿಲೋಮೀಟರ್ ಆಗಿದೆ. ಹೌದು ಸರ್. ಸರ್ ಏನ್ ಕೊಡ್ ಮಾಡ್ತಾ ಇದ್ದೀರಾ ಸರ್? 620 ಹೇಳ್ತಾ ನೆಗೋಷಿಯಬಲ್ ಆಗುತ್ತೆ ಸರ್. 620 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಮತ್ತೆ ಸರ್ ಸರ್ ಇನ್ನೊಂದು ಇದು ಡೆಲ್ಟಾ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಮಾಡ್ಲಿಲ್ಲ ಹಾಕಿದ ಗಾಡಿಗೆ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2020 ಮಾಡಲು 62,000 ಕಿಲೋಮೀಟರ್ ರನ್ ಆಗಿದೆ. 62 ಹೌದು ಸರ್. ಹಾ ಸರ್. ಏನ್ ಕೊಟ್ ಮಾಡ್ತಾ ಇದ್ದೀರಾ ಸರ್ ಗಾಡಿಗೆ? 720 ಹೇಳ್ತಾ ನೆಗೋಷಿಯಬಲ್ ಆಗುತ್ತೆ. 720 ಹೇಳ್ತಿದ್ರೆ ನೆಗೋಷಿಯಬಲ್. ಸರ್ ಫೈನಲ್ ಆಗಿ ಎಷ್ಟು ಕೊಡ್ತೀರಾ ಸರ್ ಬಂದ್ರೆ? ಎರಡು ಒಂದು ವ್ಯಾಪಾರ ಕೂತ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಸರ್. ಪೆಟ್ರೋಲ್ ವೆಹಿಕಲ್ ಸರ್, ಸೆಕೆಂಡ್ ಓನರ್. ಹಾ ಸರ್. 84,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸರ್. 4,10,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 4,10,000 ನೆಗೋಷಿಯಬಲ್. ಫ್ರೆಂಡ್ಸ್ ಸೆಲೆರಿಯೋ ಗಾಡಿ ಇದೆ, ಯಾಕೆಂದ್ರೆ ಇದು ಕೂಡ ಬಜೆಟ್ ಫ್ರೆಂಡ್ಲಿ ಗಾಡಿ ಅನ್ಬೋದು. ಸೊ ಯಾರಾದ್ರೂ ಸೆಲೆರಿಯೋ ಗಾಡಿ ನೋಡ್ತಾ ಇದ್ರೆ ಸೊ ಇಲ್ಲಿ ಬನ್ನಿ, ವೆಲ್ ಮೇಂಟೈನ್ ಗಾಡಿ ಇದೆ. ಸೊ ನೀವು ಕುತ್ಕೊಂಡು ನೀವು ಮಾತಾಡೋದು ಶೋರೂಮ್ ಅಲ್ಲಿ ಅವರಿಂದ ಕೂಡ ಆದಷ್ಟು ಕಡಿಮೆ ಮಾಡ್ತಾರೆ ಫ್ರೆಂಡ್ಸ್, ನೆಗೋಷಿಯಬಲ್ ಇದೆ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಸಿಲ್ವರ್ ಕಲರ್ ಒಳ್ಳೆ ಗಾಡಿ. ಹಾ ಸರ್. ಕಲರ್ ಎಲ್ಲ ನೋಡಿದ್ರೆ ಬಂದು ಆರಾಮಾಗಿ ತಗೊಂಡು ಹೋಗ್ತಾರ ಇದೆ ಗಾಡಿ. ಇನ್ನೊಂದು ಕೂಡ ನಮ್ ಕಡೆ ಸೆಲೆರಿಯೋ ಇದೆ ಸರ್, ಇದ್ರ ಬಗ್ಗೆ ಹೇಳ್ತೀರಾ? ZX ಆಪ್ಷನ್ ಅಲ್ಲ ಸರ್. ಹಾ ಸರ್. ಗಾಡಿಲಿ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಓಕೆ ಸರ್. ಸಿಂಗಲ್ ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಆಟೋ ಗೇರ್, ಇದು ಆಟೋ ಗೇರು. ಆಟೋ ಗೇರ್ ಇದು. ಹಾ ಸರ್. ಈಗ ಬಂದ್ಬಿಟ್ಟು 5 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಫ್ರೆಂಡ್ಸ್ ಇದು ಕೂಡ 5 ಲ್ಯಾಕ್ ಹೇಳ್ತಿದ್ದಾರೆ. ಇದು ಕೂಡ ನೀವು ನೋಡ್ತಾ ಇರಬಹುದು, ಮೆರೂನ್ ಕಲರ್ ಇದೆ, ತುಂಬಾ ವೆಲ್ ಮೇಂಟೈನ್ ಇದೆ. 2 ಸೆಲೆರಿಯೋ ಗಾಡಿ ಇದೆ. ಯಾರಾದ್ರೂ ಕೂಡ ಮೆರೂನ್ ಬೇಡ ಅಂತಂದ್ರು ನಿಮ್ದು ಸಿಲ್ವರ್ ಕಲರ್ ಇದೆ. ಯಾರಾದ್ರೂ ಬಂದು ನೀವು ನೋಡಬೇಕು ಸೆಲೆರಿಯೋ ಬೇಕು ಅಂತಂದ್ರು ನೀವು ಬಂದು ಮಾತಾಡಿದ್ರೆ ಆದಷ್ಟು ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸರ್. ಇದು ಬಂದ್ಬಿಟ್ಟು 350 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್. 350 ಹೇಳ್ತಾ ಇದಾರೆ ಫ್ರೆಂಡ್ಸ್. ಇದು ಕೂಡ ನೆಗೋಷಿಯಬಲ್ ಕಾರು. 18 ಮಾಡಲ್ ಸಿಂಗಲ್ ಓನರ್. 2018 ಮಾಡಲ್ ಸಿಂಗಲ್ ಓನರ್ ಸರ್. ಇದ್ರ ಓಪನಿಂಗ್ ಫ್ಯೂಚರ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರಲ್ಲ. ಹಾ ಸರ್. ಬರಲ್ಲ. ಹಾ ಸರ್. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಗಾಡಿದು. ತುಂಬಾ ಚೆನ್ನಾಗಿದೆ ಸರ್ ಇಂಟೀರಿಯರ್. ನೋಡಿ ಫ್ರೆಂಡ್ಸ್, ಇಂಟೀರಿಯರ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ 7 ಸೀಟರ್ ಇದು ಒಂದು ಫ್ಯಾಮಿಲಿಗೆ ಅಲ್ಲ, 5 ಸೀಟರ್ ಸರ್ ಇದು. 5 ಸೀಟರ್ ಸರ್. 5 ಸೀಟರ್ ಏನು ಅಂತಂದ್ರೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ತುಂಬಾ ಒಳ್ಳೆ. ಹೌದು ಸರ್, ಹೌದು. ಸೊ ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತೀರಾ ಸರ್ ಇದನ್ನ? 350 ನೆಗೋಷಿಯಬಲ್ ಆಗುತ್ತೆ ಸರ್. 350 ಕೊಡ್ತಾರೆ ಸರ್. 18 ಮಾಡ್ಲು ನಾವು ಕೊಡ್ತೀವಿ ಬನ್ನಿ ಸರ್. 330 ಕೊಡ್ತೀವಿ ಬನ್ನಿ ಸರ್ ಫೈನಲ್. ಫ್ರೆಂಡ್ಸ್ ಹೇಳ್ತಾ ಇದ್ರಲ್ಲ, 3 ಫೈನಲ್ ಕೊಡ್ತೀವಿ ಸರ್. 330 ಫೈನಲ್. ಬನ್ನಿ ಫ್ರೆಂಡ್. ಹಾಗೆ ಈಗ ಇನ್ನೊಂದು ಓಮಿನ್ ಇದೆ ಸರ್, ಇದ್ರ ಬಗ್ಗೆ. ಸರ್ ಇದು 2014 ಮಾಡಲ್. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸರ್. ಬರೀ 2.5 ಲಕ್ಷ ಕೊಡ್ತೀವಿ ಬನ್ನಿ ಸರ್. 2.5 ಲಕ್ಷ ಫ್ರೆಂಡ್ಸ್. ನೋಡಿ ಇನ್ನೊಂದು 2.5 ಲಕ್ಷ ಕೊಡ್ತೀವಿ ಬನ್ನಿ ಸರ್. 2014 ಮಾಡಲು 2.5 ಲಕ್ಷ. ತುಂಬಾ ವೆಲ್ ಮೇಂಟೈನ್ ಗಾಡಿ ಇದೆ, ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್. ನಾನು ಹೇಳ್ತೀನಿ, ವಿಡಿಯೋದ ಬರೀ ನೋಡೋದಲ್ಲ, ನಾನು ಡಿಸ್ಕ್ರಿಪ್ಷನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ನೀವು ಬಂದು ಫೇಸ್ ಟು ಫೇಸ್ ಮಾತಾಡಿದ್ರೆ ಆದಷ್ಟು ನೆಗೋಷಿಯಬಲ್ ಆಗುತ್ತೆ. ಬಂದು ಫಿಸಿಕಲ್ ಆಗಿ ಗಾಡಿ ನೋಡಿ ಟೆಸ್ಟ್ ಮಾಡಿ ನಿಮಗೆ ಓಕೆ ಅಂತಂದ್ರೆ ಗಾಡಿ ತಗೊಂಡೋಗಿ. ಹೌದು ಸರ್. ಹಾ ಸರ್. 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಹಾ ಸರ್. 81,000 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಹಾ ಸರ್. ಸರ್ ಇದು ಬಂದ್ಬಿಟ್ಟು 250 ಹೇಳ್ತಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 250 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ನೆಗೋಷಿಯಬಲ್ ಇದೆ. ನೀವು ನೋಡ್ತಾ ಇರಬಹುದು, ಮ್ಯಾಗ್ ವೀಲ್ ಇದೆ, ವೆರಿ ಗುಡ್ ಮೇಂಟೈನ್ ಟೈರ್ ಇದೆ. ಇನ್ನ 4 ಟೈರ್ ಕೂಡ ತುಂಬಾ ಹೊಸದಿದೆ. 90-95% ಎಕ್ಸ್ಟ್ರಾ. ಹಾ ಸರ್. ಇದು ಫಸ್ಟ್ ಓನರ್ ಸೆಕೆಂಡ್ ಓನರ್ ಸರ್ ಗಾಡಿ? ಸಿಂಗಲ್ ಓನರ್ ಫ್ರೆಂಡ್ಸ್. ಇದು ಸಿಂಗಲ್ ಓನರ್. ಯಾರಾದ್ರೂ ನೋಡ್ತಾ ಇದ್ರೆ ಐಟ್ ಅಂದ್ರೆ ನೀವು ಬಂದದ್ದು ಸರ್. ಫೈನಲ್ ಆಗಿ ಏನ್ ಮಾಡಿದ್ದೀರಾ ಕೊಟ್ಟಿದ್ದು? ಬನ್ನಿ ಸರ್ ಕೊಡೋಣ, ಒಂದು 240 ಕೊಡೋಣ ಫೈನಲ್ ಬನ್ನಿ ಸರ್. ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ 240 ಫೈನಲ್ ಮಾಡ್ತಾ ಇದ್ದಾರೆ. I20 ಸಾರಿ I10 ರೆನಾಲ್ಟ್ ಕ್ವಿಡ್ 2022 ಮಾಡಲು. ಹಾ ಸರ್. ಸಿಂಗಲ್ ಓನರ್ ವೆಹಿಕಲ್. ಇದು RXT ಆಪ್ಷನ್ ಅಲ್ಲೂ. ಹಾ ಸರ್. ಟಾಪ್ ಅಂಡ್ ವೆಹಿಕಲ್, 2 ಏರ್ ಬ್ಯಾಗ್ ಬರುತ್ತೆ. ಬರೀ 2,000 ಗಾಡಿ ಓಡಿದ್ದೀವಿ ಸರ್. ಬರೀ 2,000. ಬರೀ 2,000 ಶೋರೂಮ್ ಇಂದ ಬಂದ ಗಾಡಿ ಇರೋದು. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸರ್. 560 ಅಂತ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಫ್ರೆಂಡ್ 560 ಹೇಳ್ತಾ ಇದ್ದಾರೆ. ರೆನಾಲ್ಟ್ ಕ್ವಿಡ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ವೆರಿ ಗುಡ್ ಮೇಂಟೈನ್ ಗಾಡಿ. 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್, RXT ಆಪ್ಷನ್ ಅಲ್ಲೂ, ಟಾಪ್ ಅಂಡ್ ವೆಹಿಕಲ್ ಸರ್ ಇದು. ಎಸ್ ಸರ್. ಸ್ವಿಫ್ಟ್. ಹಾ ಸರ್. 2014 ಮಾಡಲು ಸಿಂಗಲ್ ಓನರ್ ಸ್ವಿಫ್ಟ್ ಸರ್. ಎಸ್ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಫ್ರೆಶ್ ಆಗಿ ಆಡ್ ಸರ್ವಿಸ್ ಆಗಿದೆ. ಹಾ ಸರ್. ಫ್ರೆಶ್ ಆಗಿ ಮಾಡ್ತೀವಿ ನಾವು. ಎಸ್ ಸರ್. 4 ಲಕ್ಷ ಕೊಡ್ತೀವಿ ಸರ್ ಗಾಡಿನ. ಫ್ರೆಂಡ್ಸ್ ಸ್ವಿಫ್ಟ್ 4 ಲಕ್ಷಕ್ಕೆ ಹೇಳ್ತಾ ಇದ್ದಾರೆ. ಕೊಡಲ್ಲ ನಾವು. 14 ಮಾಡಲು 4 ಕೊಡ್ತೀವಿ ಸರ್. 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2014 ಮಾಡಲ್ ಸಿಂಗಲ್ ಓನರ್. 4 ಕೊಡ್ತೀವಿ ಸರ್ ಫೈನಲ್. 4,50,000ಕ್ಕೆ ಫೈನಲ್ ಮಾಡ್ತಾ ಇದ್ದಾರೆ ಕೂಡ. ಅದು ಕೂಡ ಸ್ವಲ್ಪ ನೆಗೋಷಿಯಬಲ್ ಲೈಫ್ ಸರ್. 5 ಲಕ್ಷ ಬೇರೆ ಹತ್ರ ವಿಚಾರಿಸ್ಕೊಂಡ್ ಬರ್ಲಿ. 4 ನಾವು ಕೊಡ್ತೀವಿ ಸರ್ ಗಾಡಿ. ಫ್ರೆಂಡ್ಸ್ ಈ ಗಾಡಿ 4 ಫೈನಲ್ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿ ನೋಡಿ
ವೈಟ್ ಕಲರ್ ಗಾಡಿ, ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಯಾರು ನೋಡ್ತಾ ಇದ್ರೆ ನೀವು ಬಂದು ಮಾತಾಡ್ಬೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು 2013 ಮಾಡಲ್, ಹಾ ಸರ್. ಸೆಕೆಂಡ್ ಓನರ್, ಹಾ ಸರ್. ಡೀಸೆಲ್ ವೇರಿಯಂಟ್ ಸರ್. 20+ ಮೈಲೇಜ್ ಬರುತ್ತೆ ಗಾಡಿ. ಎಸ್ ಸರ್. 83,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ. ಹಾ ಸರ್. ಇದು ಬಂದ್ಬಿಟ್ಟು 4,25,000 ಆಗ್ತಾರೆ, ನೆಗೆಸಿಯೇಟ್ ಮಾಡ್ಕೊಡ್ತಾರೆ ಸರ್. 4,25,000 ಫ್ರೆಂಡ್ಸ್. ರಿಡ್ಜ್ ಇದು ಕೂಡ ನೆಗೋಷಿಯಬಲ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇರೋ ರಿಡ್ಜ್ ನೀವು ಬಂದು ಮಾತಾಡ್ಬೋದು. ಕಡೆ ಆಲ್ಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಈ ಆಲ್ಟೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಆಲ್ಟೋ. ಹಾ ಸರ್. ಒಳ್ಳೆ ಸಿಟಿ ಗಾಡಿ, ಇದು ಲೋಕಲ್ ಗಾಡಿ. ಹಾ ಸರ್. ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಹಿಂಸೆ ಇರಲ್ಲ, ಒಳ್ಳೆ ಗಾಡಿ. ಹಾ ಸರ್. 2009 ಮಾಡಲು ಗಾಡಿ. ಹಾ ಸರ್. ಸರ್ 185 ಹೇಳ್ತಾರೆ, ನೆಗೆಸಿಯೇಟ್ ಮಾಡಿ ಕೊಡ್ತಾರೆ ಸರ್. 195 ಫ್ರೆಂಡ್ಸ್ ನೆಗೋಷಿಯಬಲ್ ಇದೆ. 185 ನೆಗೋಷಿಯಬಲ್ ಇದೆ. ಯಾರಾದ್ರೂ ಆಲ್ಟೋ ನೋಡ್ತಾ ಇದ್ರೆ ಸರ್, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಳ್ಳೆ ಗಾಡಿನೇ ಅನ್ಕೊಡ್ತಾರೆ. ಒಳ್ಳೆ ಗಾಡಿ. ಸೊ ನೀವು ನೋಡ್ತಾ ಇದೀರಲ್ಲ, ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ, ಕರ್ನಾಟಕ ಗಾಡಿ ಕೂಡ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ನೀವು ಬಂದು ಮಾತಾಡ್ಕೊಂಡು, ನೀವು ಫೇಸ್ ಟು ಫೇಸ್ ಮಾತಾಡಿದ್ರೆ ಆದಷ್ಟು ನೆಗೋಷಿಯಬಲ್ ಆಗುತ್ತೆ. ಗಾಡಿನ ಬಂದು ನೋಡ್ಕೊಂಡು ನೀವು ನೋಡಿ ನೀವು ಗಾಡಿ ತಗೊಂಡೋದ್ರೆ ಬೆಟರ್. ಸ್ಯಾಂಟ್ರಾ. ಹಾ ಸರ್. ಸೆಕೆಂಡ್ ಓನರ್. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಾ ಸರ್. 235 ಹೇಳ್ತಾರೆ, ಸ್ವಲ್ಪ ನೆಗೆಸಿಯೇಟ್ ಮಾಡಿ ಕೊಡ್ತಾರೆ ಸರ್. 235 ಫ್ರೆಂಡ್ಸ್, ಸ್ವಲ್ಪ ನೆಗೋಷಿಯಬಲ್ ಇದೆ. ಯಾರಾದ್ರೂ ನೋಡ್ತಾ ಇರೋ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದು 2 ಪವರ್ ವಿಂಡೋ. ಹಾ ಸರ್. ಸರ್ ಟೈರ್ ಫ್ರೆಂಡ್ಸ್, ಯಾರಾದ್ರೂ ನೀವು ಸ್ಯಾಂಟ್ರ್ ನೋಡ್ತಾ ಇದ್ರೆ ನೀವು ಬಂದು ನೀವು ಕುತ್ಕೊಂಡು ಮಾತಾಡ್ಬೋದು. ವೆರಿ ಗಾಡಿ, ಸಿಲ್ವರ್ ಕಲರ್ ಇದೆ ಗಾಡಿ. ಸೊ ನೀವು ಬಂದು ನೋಡ್ಬೋದು. ಹಾ ಸರ್. 2013 ಮಾಡಲ್ಲ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 57,000 ಗಾಡಿ ರನ್ ಆಗಿರೋದು. 57,000 ಕಿಲೋಮೀಟರ್ ಆಗುತ್ತೆ. ಹಾ ಸರ್. ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್? 2,60,000 ನೆಗೆಸಿಯೇಬಲ್ ಆಗುತ್ತೆ. 2,60,000 ನೆಗೆಸಿಯೇಬಲ್ ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸರ್. ಗಾಡಿ ಹೆಚ್ಚು ಕಡಿಮೆ ಆಗುತ್ತೆ, ಬಂದು ನೋಡಿದ್ರೆ ಹೆಚ್ಚು ಕಡಿಮೆ ಮಾತಾಡೋಣ. ಶೋರ್. 14 ಮಾಡಲು, ಸೆಕೆಂಡ್ ಓನರ್ ಸರ್. ಹಾ ಸರ್. ಸರ್ 320 ಹೇಳ್ತಾರೆ, ಸ್ವಲ್ಪ ನೆಗೆಸಿಯೇಬಲ್ ಮಾಡಿ ಕೊಡ್ತೀವಿ ಸರ್. 320 ಫುಲ್ ನೆಗೋಷಿಯಬಲ್ ಇದೆ. ಹೌದು ಸರ್, ನಮ್ಮ ಹತ್ರ ಇರೋ ನಮ್ಮ ಆಫೀಸಲ್ಲಿ ಯಾವ ಗಾಡಿಗಳನ್ನು ಫೋನ್ ಮಾಡಿಸ್ಕೊಡ್ತೀವಿ ಸರ್ ನಾವು. ಸರ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್, ನೋಡಿ ಸರ್. ಸೊ ಫ್ರೆಂಡ್ಸ್, ನೀವು ಇಂಟೀರಿಯರ್ ನೋಡ್ತಾ ಇದ್ರಲ್ಲ, ಅಂದ್ರೆ ತುಂಬಾ ಚೆನ್ನಾಗಿದೆ ಇಂಟೀರಿಯರ್. ನೀವು ನೋಡ್ತಾ ಇರಬಹುದಲ್ಲ, ಡ್ಯಾಶ್ ಬೋರ್ಡ್ ಆಗ್ಲಿ, ಮತ್ತೆ ನೋಡಿ ಸೀಟ್ಗಳು ಯಾಕಂದ್ರೆ ಅದು ತುಂಬಾ ಚೆನ್ನಾಗಿದೆ ಗಾಡಿ. ಯಾರಾದ್ರೂ ನೀವು ನೋಡ್ತಾ ಇದ್ರೆ, ಯಾಕಂದ್ರೆ ಈ ಶೋರೂಮ್ ಅಲ್ಲಿ ಎಲ್ಲಾ ಗಾಡಿಗಳು ನೀವು ಆಲ್ರೆಡಿ ನೋಡಿದಿರಾ. ಎಲ್ಲಾ ಗಾಡಿಗಳು ಏನು ಅಂತಂದ್ರೆ ವೆರಿ ಗುಡ್ ಮೇಂಟೆನೆನ್ಸ್ ಗಾಡಿ ಇದೆ, ಫಸ್ಟ್ ಓನರ್ ಸೆಕೆಂಡ್ ಓನರ್ ಆಗ್ಲಿ. ಸೊ ಯಾರಾದ್ರೂ ನೀವು ನೋಡ್ತಾ ಇದ್ರೆ, ಸೊ ನಾನು ಏನು ನಿಮ್ಗೆ ಹೇಳಂದಲ್ಲ, ಹಾಗೇನೆ ಕಾಂಟ್ಯಾಕ್ಟ್ ಮಾಡೋದು, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿ ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀವಿ ಸರ್ ನಾವು. ಎಲ್ಲ 2009ಗೂ ಮಾಡಿಸ್ತೀವಿ, 2018ಗೂ ಮಾಡಿಸ್ತೀವಿ, 11ಗೂ ಮಾಡಿಸ್ಕೊಡ್ತೀವಿ ಸರ್. ಸರ್ ಇನ್ ಕೇಸ್ ಗಾಡಿ ಓಕೆ ಆಗಿದ್ರೆ ಸ್ವಲ್ಪ ಡಾಕ್ಯುಮೆಂಟ್ ಬಗ್ಗೆ ಮತ್ತೆ ಲೋನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ಕಸ್ಟಮರ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾ ಸರ್. 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್, ಹಾ ಸರ್. ಮನೆದೊಂದು ಲೈಟ್ ಬಿಲ್, ಇಷ್ಟ ತಗೊಂಬನ್ನಿ ಸರ್, ಲೋನ್ ಮಾಡಿಸ್ಕೊಡೋಣ. ಸರ್ ಸಿಬಿಲ್ ಸ್ಕೋರ್ ಹೇಗಿರ್ಬೇಕು? ಸಿಬಿಲ್ ಇರ್ಬೇಕು ಸರ್, 600 ಮೇಲೆ ಇರ್ಬೇಕು ಸಿಬಿಲ್. ಇನ್ ಕೇಸ್ ಸಿಬಿಲ್ ಏನಾದ್ರು ಕಡಿಮೆ ಇತ್ತು, ಏನಾದ್ರು ಮಾಡಿಸ್ಕೊಡೋಣ ಬನ್ನಿ ಸರ್. ಸರ್ ಏನಾದ್ರು ನಿಮ್ ಕಡೆಯಿಂದ ಏನಾದ್ರು ಆಫರ್ ಮತ್ತೆ ಸರ್ ಬಂದ್ ಗಾಡಿ ನೋಡ್ಲಿ, ಮಾತಾಡೋಣ. ಹಲೋ ಫ್ರೆಂಡ್ಸ್, ಈಗ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡ್ರಿ. ಯಾರೇ ಆಗ್ಲಿ ಯಾವ್ದೇ ಕಾರ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಮತ್ತೆ ಏನ್ ನೀವು ನೋಡ್ತಾ ಇದ್ರಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಮಾತಾಡಿದ್ರೆ ಆದಷ್ಟು ನೆಗೋಷಿಯಬಲ್ ರೈಟ್ ಎಲ್ಲ ನಿಮ್ಗೆ ಮಾಡ್ಕೊಡ್ತಾರೆ. ಸೊ ಬನ್ನಿ, ತರ ಮಾಡಬೇಡಿ, ತುಂಬಾ ಗಾಡಿಗಳಿದೆ, ನೀವು ನೋಡ್ತಾ ಇರ್ಬೋದು. ಸೊ ಬಂದು ನೀವು ಆರಾಮಾಗಿ ನೀವು ನೋಡ್ಕೊಂಡು ಹೋದ್ರೆ ನಿಮ್ಗೆ ವೆರಿ ಗುಡ್ ಗಾಡಿಗಳು ಸಿಗುತ್ತೆ. ಮತ್ತೆ ಯಾವ್ದೇ ಡಾಕ್ಯುಮೆಂಟ್ ಆಗ್ಲಿ ಯಾವ್ದು ತೊಂದರೆ ಇಲ್ಲ. ಸೊ ನೀವು ಬಂದು ನೋಡ್ಬೋದು ಫ್ರೆಂಡ್ಸ್. ಮತ್ತೆ ಯಾಕೆ ಅಂತಂದ್ರೆ ನೀವು ಆಲ್ರೆಡಿ ನೋಡಿದಿರಲ್ಲ, ಎಷ್ಟೋ ಜನಕ್ಕೆ ಫಸ್ಟ್ ಗಾಡಿ ತಗೊಳೋದಕ್ಕೆ ತೊಂದರೆ ಆಗೋದು. ಬಟ್ ಎಲ್ಲರಿಗೂ ಒಂದು ಕಾರ್ ಇರ್ಬೇಕು ಅನ್ನೋದು ಎಲ್ಲರಿಗೂ ಫ್ರೀ. ಸೊ ಬನ್ನಿ ಫ್ರೆಂಡ್ಸ್, ಯಾರ್ಯಾರು ನೋಡ್ತೀರ. ಸೊ ಹಾಗಾಗಿ ಈ ವಿಡಿಯೋನ ಯಾರು ನೋಡ್ತಾ ಇದ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ನನಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಏನಾದ್ರು ಇದ್ರೆ ನೀವು ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.